ಬರಲ್ವಂತೆ. ಅವರ ಕ್ರಿಯೇಟಿವಿಟಿ ಎಲ್ಲ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಹಿಂದೆನೆ ಇರ್ತಾರಂತೆ ಅವರು. 2003 2002 ನಾ ಗುರು ಎಲ್ಲಿ ಏನಾದ್ರು ಕೊಡು ಹೊಡಿಯಕ್ಕೆ. ರಚಿತಾ ಇದಕ್ಕೇನಂತ ಕೊಡು ಗೊತ್ತಾ ನೇಮು? ಹೂ ಡಸಂಟ್ ನೋ ಮಿ ಬೆಟರ್ ಅಂತ ಕೊಡು. ಫಸ್ಟ್ ಪರಿಚಯ ಡಿಗ್ರಿಲಿ ಫ್ರೆಂಡ್ ಅಂತ ಆಗಿದ್ದು ಸ್ಟಾರ್ಟ್. ಓಕೆನಾ? ಸ್ಟಾರ್ಟ್ ಗುರು. ಇವರೆಲ್ಲ ಇದ್ರೆ ಒಂಥರ ಆಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಹಿಂಗೆ ಹೇಳು ಅಂತ ಹೇಳ್ಕೊಟ್ಟಿದ್ಲು. ನಾನು ಇನ್ನು ಜೋಶಲ್ಲಿ ಚೆನ್ನಾಗಿ ಹೇಳಿ ಅಂತ ಹೇಳ್ಕೊಟ್ಟಿದ್ದೆ. ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೂ ನೋಸ್ ಮಿ ಬೆಟರ್ ಅನ್ನೋ ಬ್ಲಾಗ್ ನ ಮಾಡ್ತಾ ಇದ್ದೀನಿ. ನೋಡೋಣ ಯಾರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬೆಟರ್ ಫ್ಯಾಪ್ 5 ಒಬ್ರು ಹಿಂದೆ ಕೂತಿದ್ದಾರೆ, ಕ್ಯಾಮ್ರಾ ಹಿಂದೆ. ಅವರು ಕ್ಯಾಮ್ರಾ ಮುಂದೆ ಬರಲ್ವಂತೆ. ಅವರ ಕ್ರಿಯೇಟಿವಿಟಿ ಎಲ್ಲ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಹಿಂದೆನೆ ಇರ್ತಾರಂತೆ ಅವರು. ಸೊ ಸ್ಟಾರ್ಟ್ ಮಾಡೋಣ. ಗೊತ್ತಾ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಎಲ್ಲರೂ ನನ್ನ. ಇದರಲ್ಲಿ ನಂದು 0. ಈ ಅಕ್ಕದ್ ಬರುತ್ತೆ. ಈ ಅಕ್ಕ ಎಲ್ಲರ ಬಗ್ಗೆನೂ ತಿಳ್ಕೊಂಡ್ತಾಳೆ. ಅದ್ರಲ್ಲಿ ಬೇರೆ ಜೊತೆಲೆ ಇರ್ತಾರೆ ಇಬ್ರುನುವೆ. ಎಲ್ಲ ಹುಡ್ದಾಗಿದ್ದು ಅದು ಇದೆಲ್ಲ ಕೇಳಿ ನಾನು ಹಿಂಗೆ ಹೇಳ್ದಿ. ಹುಟ್ಟಾಗಿದ್ದೆಲ್ಲ ಇಲ್ಲ. ನಾನು ಅವ್ರ ಹತ್ರ ಎಲ್ಲ ಮಾತಾಡೋ ಇರೋದೇ ನಾನು ಕೇಳಿರೋದು. ನಾನು ಆನ್ಸರ್ ಮಾಡ್ತಾ ಇರ್ತಾನೆ. ಮೊದಲು ಮಾಡ್ಬೇಕು. ಮಾಡುವ. ಬಂತಲ್ಲ. ಓಕೆನಾ? ಫಸ್ಟ್ ಕ್ವೆಶ್ಚನ್ ಈಸಿದು, ಇದಕ್ಕೆ ಆಪ್ಷನ್ ಇಲ್ಲ. ಇದು ಯಾವ ತರ? ಕೈ ಎತ್ತಬೇಕಾ ಇಲ್ಲ ಡೈರೆಕ್ಟ್ ಹೇಳ್ಬಿಡ್ಬೇಕಾ? ಡೈರೆಕ್ಟ್ ಬೇಗ ಟಕ್ಕಂತ ಹೇಳ್ಬಿಡ್ಬೇಕು. ಟಕ್ಕಂತ ಹೇಳಿಲ್ಲ. ಓಕೆನಾ? ಫಸ್ಟ್ ಕ್ವೆಶ್ಚನ್, ಮೈ ಡೇಟ್ ಆಫ್ ಬರ್ತ್ 14th ಆಲ್ ಆಫ್ ದೆಮ್ ಡಿಸ್ಕ್ವಾಲಿಫೈಡ್. 14 ಒಬ್ಳು, ಆಗಸ್ಟ್ ಒಬ್ಳು. ಆಗಸ್ಟ್ ಎಷ್ಟು ಇದು ಅಂತಾನೆ ಬಾಯ್ ಬರ್ಲಿಲ್ಲ. ಎಲ್ಲರಿಗೂ ಪಾಯಿಂಟ್ಸ್. ನೆನಪಿಲ್ಲ. ನಾವು ನಮ್ಮ ಜಗದಲ್ಲಿ ಅವಳ ಅಬ್ಸರ್ವ್ ಮಾಡಕ್ ಮಾಡ್ತೀವಿ. ಹೇಳು. 14th August ಹೇಳು. 2003 2002 ನಾ ಇವಾಗ ಕೇಳಿಸ್ಕೊ. ಗುರು ಎಲ್ಲಿ ಏನಾದ್ರು ಕೊಡು ಹೊಡಿಯಕ್ಕೆ. ನೆಕ್ಸ್ಟ್ 1 ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಫಸ್ಟ್ ಈಸಿ ಕೇಳ್ತಾ ಇದೀನಿ. ಮೈ ಫೇವರೇಟ್ ಸಾಂಗ್. ಜಗವೇ ನೀನು ಗೆಳತಿಯೇ ಎಲ್ರು ಔಟ್. ಜೀವನ ಯಾರು ಫೇವರೇಟ್? ಅವಳೇ ಫಸ್ಟ್ ಹೇಳಿದ ಸಾಂಗ್ ನ. ನಿಜ ಹೇಳಿ. ದೇವರಡೆ ಗೊತ್ತಿಲ್ಲ. ನಿಜ ಗೊತ್ತಿಲ್ಲ. ಸಾಂಗ್ ಹಾಡಲ್ಲ ಅವಳು. ನಾನು ಹೇಳಿದ್ದೀನಿ. ಹೌದಾ ಗುರು? ಇವತ್ತು ಯಾವ್ದೋ ಆಡ್ತಿದ್ಲಲ್ಲ ಅದ. ಇವತ್ತು 2-3 ಆಡ್ತಿದ್ದೆ. ಯಾವ್ದು ಹೇಳೋಣ ಅದ್ರಲ್ಲಿ ಗೊತ್ತಿಲ್ಲ. ಅದು ನೆನಪಿಲ್ಲ. ಗೊತ್ತಿಲ್ಲ. ನಿನ್ನದನ್ನ ಹೇಳಿದ್ದೀನಿ ನಾನು. ಅದ್ಯಾವುದು? ನಾವ್ ಕೇಳೋದು ಯಾವ್ದು? ಹಾಡ್ಬಿಡು ರಚಿತಾ, ಒಂದ್ ಲೈನ್ ನಮಗಾಗಿ 2 ಸಾಲು. ಸತ್ತೋಗ್ಬಿಟ್ರೆ ಆಮೇಲೆ ಹೇಳು ಗುರು. ಅವಳು ಅವಾಗ ಸಾಂಗ್ ಓಕೆ, ಎಲ್ಲಾರ್ದು ಮೊಟ್ಟೆ. ಮದುಗೆ 2 ಮೊಟ್ಟೆ. ಈಸಿದು ಎಳಿತಾ ಇದ್ದೀರಾ. ನಮ್ಮ ಅದಕ್ಕೆ ಒಂದು ಕರೆಕ್ಷನ್ ಹೇಳಿದ್ದಾರೆ, ಹೆಸರು ಹೇಳ್ಬಾರ್ದು ಅದಕ್ಕೆ. ಇವಾಗ ಆಯ್ತು. ಫಸ್ಟ್ ಕೈ ಎತ್ತದವರು ಮಧು. ಕಾನ್ಸಂಟ್ರೇಟ್. ಅವ್ರು ಬಿಟ್ಬಿಟ್ಯಾ? ಕೈ ಎತ್ತಬೇಕು ಹಿಂಗೆ. ಫೋನ್ ಬಿಟ್ಬಿಟ್ಟು ಕೈ ಎತ್ತಿದ್ರ ಆಮೇಲೆ ಗುರು ಒಂದ್ ಕೈಯಲ್ಲಿ ಕೈ ಎತ್ತುತ್ತ. ಓಕೆ, ಇವಾಗ ನಾನು ಹೇಳ್ತೀನಿ ಯಾರು ಫಸ್ಟ್ ಕೈ ಎತ್ತಿದ್ದು ಅಂತ ಇಲ್ಲಿಂದ ನೋಡ್ಕೊಂಡು. ಓಕೆ ಓಕೆನಾ? ನೆಕ್ಸ್ಟ್ ನನ್ನ ಫೇವ್ರೆಟ್ ತಿಂಡಿ ಯಾವುದು ಅಂತ ಆಪ್ಷನ್ ಇದೆ. ಆಪ್ಷನ್ ಕೇಳಬೇಕು. ಆಪ್ಷನ್ ಕೊಟ್ಮೇಲೆ ಓಕೆನಾ? ಆಪ್ಷನ್ ಕೊಟ್ಮೇಲೆ ಫಸ್ಟ್ ಯಾಕೆ ಕೈತಿದ್ದಾರೆ ಅವರು? ಕಡುಬು, ಒಚ್ಚಾವ್ಗೆ, ಪತ್ತಲ್ ಮತ್ತೆ ಬಾತು. ನಿಶಾ ಯಾವುದು? ಮೇನೆ ಹೇಳಿಲ್ವಲ್ಲ ಇವಳು. ತಿಂಡಿ ತಿಂಡಿ ಮೊಸರನ್ನ ತಿಂಡಿ ಅಲ್ವಾ? ಅದು ಆಯ್ತು, ನನ್ನ ಪ್ರಕಾರ ಬಾತ್. ರಾಂಗ್. ಬೇರೆ ಸೆಕೆಂಡ್ ಯಾರು ಕೈ ಎತ್ತಿದ್ದು? ನೀನ್ ಆಪ್ಷನ್ ಕೊಡಿ ಇನ್ನೊಂದ್ಸರಿ ಹೇಳು. ನಾನು ಹೇಳ್ತಿದ್ದ ಆಪ್ಷನ್ ಏನು? ಕಡುಬು, ಒಚ್ಚಾವ್ಗೆ, ಪತ್ತಲ್, ಬಾತು. ಒತ್ ಶಾವ್ಗೆ. ಕರೆಕ್ಟ್ ಮಧು. ಅವ್ಳು ಕೈ ಎತ್ತಿದ್ದು ಲಾಸ್ಟ್ ಅಂತ ಹೇಳಿದ್ರು. ಅವಳು ಕಾಲೇಜಿಗೆ ಡೈಲಿ ತರದೆ ಮೊಸರನ್ನ. ನನಗ್ ಬಾತ್ ಮಾಡ್ಸ್ಕ ಬಾ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾಳ. ಬಾತ್ ಮಾಡ್ಸ್ಕ ಬಂದಾಗ್ಲೆಲ್ಲ ಮುಗ್ತಾ ಇರ್ತಾಳೆ. ಬಟ್ ಪತ್ತರ್ ಅಂತ ಹೇಳೋಣ ಅಂತ. ಇದು ನಾನು ಇದಿಷ್ಟು ಹೇಳಿದ್ದು ನನ್ನ ಫೇವ್ರೇಟ್. ಅದ್ರಲ್ಲಿ ತುಂಬಾ ಫೇವ್ರೇಟ್ ನಾನು ಹೇಳಿ. ಯಾವ್ದೋ ಗ್ಯಾಪ್ ಅಲ್ಲಿ ಹೇಳಿದ್ದು. ಸರಿ ಬಿಡಮ್ಮ. ಫೇವ್ರೇಟ್ ಡೆಸ್ಟಿನೇಷನ್ ದುಬೈ, ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ. ಸ್ವಿಟ್ಜರ್ಲ್ಯಾಂಡ್. ಕೈ
ಕರೆಕ್ಟ್ ಆಗಿದ್ರೆ ಅವ್ರಿಗೆ ಪಾಯಿಂಟ್ಸ್ ಕೊಟ್ಬಿಡೋದು. ಕರೆಕ್ಟ್. ನೆಕ್ಸ್ಟ್ ನಾನು ಯೂಟ್ಯೂಬ್ನ ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ. 16 years, 17, 18, 19. ನಿಶಾ 19 ಆ 19 ರಾಂಗ್. ಸಂಧ್ಯಾ ಸಂಧ್ಯಾ ಇನ್ನೊಂದ್ಸಲ ಆಪ್ಷನ್ ಕೊಡು. 16, 17, 18, 19. 16 17. 17 ವರ್ಷಕ್ಕೆ ನೀನ್ ನನ್ನ ಕೇಳಲಿಲ್ಲ, ನಾನು ಅದನ್ನ ಆನ್ಸರ್ ಮಾಡಕ್ ಮದುವೆ ಬರ್ತಿದ್ದೆ. ಬರೋದು ಯಾಕೆ 22 ವರ್ಷ ತನಕ ಕಾಯ್ದು? ನಮ್ಗೆ ಕೇಳ್ಬೇಕಾನೆ. ಓಕೆ ನೆಕ್ಸ್ಟ್ ಕ್ವಶನ್. ಆಮೇಲೆ ನಾನು BCom ಜಾಯ್ನ್ ಆಗಿಲ್ಲ ಅಂದಿದ್ರೆ ನಾನು ಏನ್ ಆಗ್ತಿದೆ ಅಂತ ಅಂದ್ರೆ ನನ್ನ ಫೇವ್ರೆಟ್ ಆಪ್ಷನ್ ಇಲ್ವಾ? ಆಪ್ಷನ್ ಇಲ್ವಾ ಇದಕ್ಕೆ? ಅದೇನು ಇದು ಇವಳು ಆಕ್ಟಿಂಗ್ ಮಾಡಿ ತೋರ್ಸೋದು, ಇವಳು ನೇಮ್ ಹೇಳೋದು. ನಾನ್ ಹೇಳ್ದೆ. ನಿಶಾಂಗ್ ಒಂದು ಪಾಯಿಂಟ್ ಹೇಳ್ಬಿಡು ಏನ್ ಕರೆಕ್ಟ್ ಆಗಿ. ಏವಿಯೇಷನ್ ಕರೆಕ್ಟ್. ಅಂದ್ರೆ ಏರ್ ಹಾಸ್ಟೆಸ್ ಏವಿಯೇಷನ್. ಮೈ ಫೇವ್ರೆಟ್ ಸ್ವೀಟ್ ಆಪ್ಷನ್ ಇದೆ: ಚಂಪಕಲಿ, ಗಿಣ್ಣು, ಚಂದ್ರಹಾರ, ಕಾಯಿಗಿಣ್ಣು. ಸೌಜು ಚಂದ್ರಹಾರ. ಅದ್ಯಾವ್ದು? ಕರೆಕ್ಟ್. ಅಂದ್ರೆ ನಮ್ಮ ಊರ್ ಕಡೆ ಹಾಲಾಕ್ಬಿಟ್ಟು. ಅದೇ ನಿಂತಿದ್ದಲ್ಲ ಅದು ನಂಗೆ ಇಷ್ಟ. ಸುಮಾರು ಸತಿ ಹೇಳೋದು ಮದ್ವೆಲಿ ಅದೇ ಮಾಡಿಸಿ. ಓಕೆನಾ. ನೆಕ್ಸ್ಟು ನನಗೆ ಬೀಚ್ ಇಷ್ಟನಾ ಮೌಂಟೇನ್ ಇಷ್ಟನಾ? ಯಾರು ಫಸ್ಟ್? ಸೌಜು. ಕರೆಕ್ಟ್. ಹೌದಾ? ನಿಶಿನ್ಗೆ ಗೊತ್ತಿಲ್ಲ, ಸುಮ್ಮನೆ ಫಸ್ಟ್ ಕೈ ಎತ್ತುತ್ತಾಳೆ, ಟಕ್ ಟಕ್ ಅಂತ. ನನ್ನ ಫೇವ್ರೆಟ್ ಹೀರೋ. ಹೀರೋನೇ ಇದು. ಫೇವ್ರೆಟ್ ಹೀರೋ. ಆಪ್ಷನ್ 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 ಯಾರಿಗೂ ಗೊತ್ತಿಲ್ಲ. ನಿಜ ಗೊತ್ತಿಲ್ಲ ಅಕ್ಕ. ಅವಳು ಹೀರೋ ಬೇರೆ ಇಲ್ಲ. ಗೊತ್ತಿಲ್ಲ ಗೈಸ್, ಇವೆಲ್ಲ ಹೇಳ್ಕೊಂಡಿಲ್ಲ ನಮ್ಗೆ. ಹೀರೋ ಹೀರೋಯಿನ್ ಸಾಂಗ್ ಅವಳು ಸ್ವಲ್ಪ ಕಮ್ಮಿ. ಯಶ್. ಹೌದಾ? ಯಶ್. ಫೇವ್ರೆಟ್ ಹೀರೋಯಿನ್. ದಿವ್ಯಾ. ಯಾರು ಫೇವ್ರೆಟ್ ಹೀರೋಯಿನ್ ಯಾರು? ರಾಧಿಕಾ ಪಟೇಲ್. ಎಲ್ಲಿದ್ಯಮ್ಮ? ಹಪ್ಳ ತಿಂತಿದ್ಯಾ? ನೆಕ್ಸ್ಟ್ ಇದು ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾವುದು ಗೊತ್ತಿಲ್ಲ. ಬೇಸ್ಟ್ ನೀವು. ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡು ಪ್ರೊಫೆಷನಲ್ ಆಗಿ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಎಷ್ಟನೇ ಕ್ಲಾಸಲ್ಲಿ ಅಂತ. ಆಪ್ಷನು 4th, 5th, 6th, 7th. 6th 7th. ಎಲ್ಲ ಒಂದೊಂದು ಆಪ್ಷನ್ ಹೇಳಿ. ಹೇಳಿ, ನೀನು ಹೇಳ್ಬಿಡು ಒಂದು. 4th ಅಲ್ಲಿ ಇದ್ದಾಗ. ಎಲ್ಲ ತಪ್ಪಾಗಿ ಹೇಳ್ತವ್ರೆ. ಲಾಸ್ಟ್ ಕ್ವಶನ್. Okay. ಏನು ಗೊತ್ತಿಲ್ಲ ಬಿಡಿ ನಿಮಗೆ. ನಾನು ಫಸ್ಟ್ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದು ಯಾವ ಏಜ್ ಅಲ್ಲಿ ಅಂತ. ಆಪ್ಷನ್ ಆಯ್ತಾ? 12 years ಇದ್ದಾಗ, 10 years ಇದ್ದಾಗ, 16 ಇದ್ದಾಗ, 18 ಇದ್ದಾಗ. 16. 18. 12. ಇನ್ನೊಂದೈತೆ ಹೇಳ್ಬಿಡು. ಇನ್ನೊಂದು ಯಾವುದು? 10. ಸಂಧ್ಯಾ ಕರೆಕ್ಟ್. ಆಪ್ಷನ್ ಎಲ್ಲ ಇವ್ರು ಗೊತ್ತಿಲ್ಲ, ಬರೀ ಹೇಳೋದಷ್ಟೇ. ಅಲ್ಲ, ನೀನು ನಮ್ಮ ಹತ್ರ ಡಿಸ್ಕಸ್ ಹೇಳಿದೀನಿ. ರಚಿತಾ, ನೀನು ಕ್ವಶನ್ ಹೇಳೋವಾಗ್ಲೇ ಎಲ್ಲ ಕೈ ಎತ್ತುತ್ತವ್ರೆ, ಕೇಳಿಸ್ಕತಾನೆ ಇಲ್ಲ ಕ್ವಶನ್. ನೀನ್ ಕೊಡೋ ಆಪ್ಷನ್ ಎಲ್ಲ ಒಂದೊಂದು ಹೇಳ್ತವ್ರೆ. ಹೌದು, ಅಷ್ಟೇ. ಭಾರಿ ಅಷ್ಟೇನಾ? ಹಾ. ಇನ್ನೇನ್ ಬೇರೆ ಇಲ್ವಾ? ರಚಿತಾ, ಇದಕ್ಕೇನಂತ ಕೊಡು ಗೊತ್ತಾ? ನೇಮು ಹೂ ಡಸಂಟ್ ನೋ ಮಿ ಬೆಟರ್ ಅಂತ ಕೊಡು. ಸರಿ, ಇನ್ನೊಂದು ಲಾಸ್ಟ್ ಆಪ್ಷನ್. ಓಕೆನಾ? ಆಪ್ಷನ್ ಅಂದ್ರೆ ಕ್ವಶನ್ ಆಯ್ತಾ? ಇದಕ್ಕೆ ಆಪ್ಷನ್ ಇಲ್ಲ. ಈಸಿ. ಮಧು ಅಂತ ಹೇಳ್ತಾಳೆ, ನನ್ನ ಲೈಫು ಅಂದ್ರೆ ನನ್ನ ಡ್ರೀಮ್ ಲೈಫ್ ಹೆಂಗಿರ್ಬೇಕು, ಈಗ ನೆಕ್ಸ್ಟ್ ಆದ್ರೂ ನಾನು ಹೆಂಗಿರ್ಬೇಕು ಅಂತ ಅನ್ಕೊಂತೀನಿ ನಾನು. ಡ್ರೆಸ್ ಟ್ಯಾಗ್ ನೋಡದೆ ತಗೊಳ್ಳೋ ಅಷ್ಟು. ರೆಸ್ಟೋರೆಂಟ್ ಅಲ್ಲಿ ಅಮೌಂಟ್ ನೋಡಿದೆ ಆರ್ಡರ್ ಮಾಡೋ ಅಷ್ಟು. ಟ್ರಿಪ್ ಕರೆದಾಗ ಬರೋ ಅಷ್ಟು. ಬಜೆಟ್ ಲೆಕ್ಕ ಹಾಕ್ತಿರೋದ್ರೆ ಟ್ರಿಪ್ ಎಲ್ಲ ಕರೆಕ್ಟ್. ಎಲ್ಲರಿಗೂ ಪಾಯಿಂಟ್ಸ್. ಇದೊಂದೇ ಅವ್ರು ಕರೆಕ್ಟ್ ಆಗಿ ಹೇಳಿದ್ದು ಅಂದ್ರೆ ಇನ್ನೇನು ಗೊತ್ತಿಲ್ಲ. ನಮ್ ಗುಂಡಗೊಂದ್ ಕೇಳು. ಸೊ ಇಷ್ಟ ತನಕ ಪರ್ಸನಲ್ ಕ್ವೆಶನ್ ಆಯ್ತು. ಈಗ ನಮ್ದು ಫ್ಯಾಬ್ 5 ಜೊತೆ ಇದ್ದಾಗ ರಿಲೇಟೆಡ್ ಇವ್ರಿಗೆ ಗೊತ್ತಿರೋದು, ಇವ್ರ ಜೊತೆ ಡಿಸ್ಕಸ್ ಮಾಡಿರೋದೇ ಈ ಸತಿ ಅಂತೂ ಯಾರು ರೀಸನ್ ಕೊಡಂಗಿಲ್ಲ. ಸೊ ಈ ಕ್ವೆಶನ್ಸು, ಫಸ್ಟ್ ಕ್ವೆಶನು ಫಸ್ಟ್ ಕೈ ಎತ್ತಬೇಕು, ಆಮೇಲೆ ಆನ್ಸರು. ಮೇಡಮ್ ವಿಡಿಯೋಗ್ರಾಫರ್ ಪ್ಲೀಸ್. ಓಕೆ, ಫಸ್ಟು ಡಿಗ್ರಿಲಿ ನಾನು ಫಸ್ಟ್ ಬಂದಾಗ ಯಾವ ಬೆಂಚಲ್ಲಿ ಕೂತಿದ್ದೆ? ಮಧು ಮತ್ತೆ ನಿಶಾ ಇಬ್ರು ಎತ್ತು. ಇಬ್ರು ಹೇಳಿ, ಅವಳು ಗೊತ್ತಿರೋದು ನನ್ನ ಪ್ರಕಾರ. ಲಾಸ್ಟ್. ಈಗ ಫಸ್ಟು ಹಂಗೆ ಹೇಳ್ಬಿಡ ನೀನು. ನಾನ್ ಬಂದಾಗ ನೀನ್ ತಪ್ಪಂತ ಹೇಳ್ಬಿಡು. ನಾನು ಬಂದಾಗ ನಾನು ಫಸ್ಟ್ ಡೇ ಬಂದಾಗ ನಿಶಾ ನೀನ್ ಎಂಡರ್ ಕೂತಿದ್ದೆ, ನಿಶಾ ನಿನ್ ಪಕ್ಕ ಕೂತಿದ್ಲು.
ಅದ್ರ ಹಿಂದೆ ಲಾಸ್ಟ್ ಸೆಕೆಂಡ್ ಬೆಂಚ್ ದಿನ ಬಂದಾಗ ಕೇಳಿದ್ದು. ಫಸ್ಟ್ ದಿನ ನಾನು ಕಾಲೇಜ್ಗೆ ಬಂದಿರಲಿಲ್ಲ. ಫೋರ್ತ್ ಬೆಂಚ್, ಫೋರ್ತ್ ಆರ್ ಫಿಫ್ತ್ ಬೆಂಚ್, ಥರ್ಡ್ ಬೆಂಚ್. ನಾನು ಇವಳೆ ಕೂತಿದ್ದು. ಫಸ್ಟ್ ನನಗೆ ಬಂದ ತಕ್ಷಣ ಇವರೆಲ್ಲ ಅಷ್ಟು ಗೊತ್ತಾಗಿಲ್ಲ. ಫಸ್ಟ್ ಪರಿಚಯ ಡಿಗ್ರಿಲಿ ಫ್ರೆಂಡ್ ಅಂತ ಆಗಿದ್ದು ಅಂದ್ರೆ ಮುಖ ಪರಿಚಯ. ನೆಕ್ಸ್ಟು ನಾವು ಸಿಕ್ಕದ ಮೇಲೆ ಓಕೆನಾ, ನನಗೆ ನೀವು ಸೆಕೆಂಡ್ ಟೈಮ್ ಕೊಡ್ಸಿದ ಗಿಫ್ಟ್. ನನಗೆ ಸೆಕೆಂಡ್ ಟೈಮ್ ಕೊಡ್ಸಿದ ಗಿಫ್ಟ್ ಸೌಜು. ಸದ್ಯ ಗೊತ್ತಿದ್ರೆ ಹೇಳು. ದಿಶಾ ನಿಂತಾಡು. ಸೆಕೆಂಡ್ ಟೈಮ್ ಕೊಡ್ಸಿದ್ದು ಬಟ್ಟೆ ಅಲ್ಲ, ಫಸ್ಟ್ ಕೊಡ್ಸಿದ ಬಟ್ಟೆ. ನೋಡಿ ಸೆಕೆಂಡ್ ಟೈಮ್ ಸೆಕೆಂಡ್ ಬಟ್ಟೆನ ತರ ಕೊಡ್ಸಿದ್ದು. ಅಲ್ಲಿ ಕ್ಲೂ ಕೊಡ್ತಾ ಇದಾರೆ. ಬಟ್ಟೆನೆ ಚಪ್ಪಲಿ. ನನಗೆ ಗೊತ್ತು ಗೈಸ್, ನೀವು ಗೊತ್ತಿಲ್ಲ. ಕ್ರಾಕ್ಸ್. ನನ್ನ ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರ ಅಂದ್ರೆ ಕ್ರಾಕ್ಸ್. ಇನ್ನು ಆಡ್ತಾವಳೆ. ಓಕೆ, ನೆಕ್ಸ್ಟ್ ಥರ್ಡ್ ಟೈಮ್ ಮತ್ತೆ ಬಟ್ಟೆ ಅನ್ಸುತ್ತೆ. ಹೌದು ಓಕೆನಾ. ನಾವೇನು ಗಿಫ್ಟ್ ಎಲ್ಲ ಕೊಡ್ಸ್ಕೊಳ್ಳಲ್ಲ ಗೈಸ್, ಬರೀ ಬರ್ಡೇ, ವರ್ಷಕ್ಕೊಂದು ಬರ್ಡೇ ಮಾತ್ರ ಗಿಫ್ಟ್ಗಳು ಕೊಡ್ತೀವಿ. ಓಕೆನಾ. ನೆಕ್ಸ್ಟು ನಂದು BCom ಫೈನಲ್ ಇಯರ್ದು CGP ಮಾರ್ಕ್ಸ್. ನಂದೆ ಸೌಜು. 6 ಪಾಯಿಂಟ್ ಬರುತ್ತೆ ಅನ್ಸುತ್ತೆ. ಇಲ್ಲ, No, 7 point. 7.2 3 4 5 7 ಸಮಥಿಂಗ್ ಬಿಟ್ವೀನ್ 7 ಪಾಯಿಂಟ್. 7 ಅಲ್ಲ, 7.64. ಯಾಕೆಂದ್ರೆ ನಾನು ಅವಳು ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ 1 ಪಾಯಿಂಟ್ ಕಡಿಮೆ. ಇಲ್ಲ ಸೇಮ್ ಆವ್ರೇಜ್. Average. ಇವ್ರ ತರ 90 80 ಎಲ್ಲ ಇಲ್ಲ. ಓಕೆನಾ. ನೆಕ್ಸ್ಟು ನನ್ನ ಫೇವ್ರೆಟ್ ಚಾಟ್ಸ್ ಅಂದ್ರೆ ಕಾಲೇಜ್ ಹತ್ರ ನಾವು ತಿಂತಿದ್ದಿದ್ದು ಫೇವ್ರೆಟ್ ಚಾಟ್ಸ್. ಸ್ಯಾಂಡಿ. ನಾನು ಫಸ್ಟ್ ಕೈ ಎತ್ತಿದ್ದು. ಹೌದಾ? ಆಯ್ತು ಹೇಳು ಸೌಜು. ನಾನು ಎತ್ತದೆ, ನಾನು ಲಾಸ್ಟ್ ಅಲ್ಲಿ ಎತ್ತದೆ. ನಾರ್ಮಲ್ ಚುರುಮುರಿ, ಖಾರ ಕಮ್ಮಿ, ಉಪ್ಪು ಕಮ್ಮಿ, ಎಲ್ಲ ಕಮ್ಮಿ. ವುಮೆನ್ಸ್ ಕಾಲೇಜ್ ಮುಂದೆ ಇರೋ ಚುರುಮುರಿ. ಖಾರ ಇಲ್ಲ, ಉಪ್ಪು ಇಲ್ಲ, ಏನಿಲ್ಲ. ನೆಕ್ಸ್ಟ್ ನನ್ನ ಫೋನ್ ನಂಬರ್. ನನಗೆ ಫಸ್ಟ್ ಲಾಸ್ಟ್ ಫಸ್ಟ್ ಟು 63. ಓಕೆ, ಮದುವೆ ಕನ್ಸಿಡರ್ ಮಾಡೋಣ. ಫಸ್ಟ್ 2 ಆದ್ರೂ ಗೊತ್ತು. ಓಕೆನಾ. ನಿಖಿಲನ ಮತ್ತೆ ಮಧು ಅದಕ್ಕೆ ಮದುವೆಯಲ್ಲಿ ನಾನು ಯಾವ ಕಲರ್ ಸ್ಯಾರಿ ಉಟ್ಟಿದ್ದೆ? ಎಲ್ಲ ಒಟ್ಟಿಗೆ ಎತ್ತಿದ್ರಲ್ಲ, ಎಲ್ಲರೂ ಹೇಳಿ. ಬ್ಲೂ ವಿತ್ ಪಿಂಕ್. ನಿಶುಂಗ್ ಗೊತ್ತಿಲ್ಲ, ಸುಮ್ಮನೆ ಎತ್ತುತ್ತವಳೆ. ಬ್ಲೂ ವಿತ್ ಪಿಂಕ್, ಲೈಟ್ ಪಿಂಕ್. ಕರೆಕ್ಟ್. ಡಿಗೋಟಕ್ಕೆ ಬಂದಿರಲಿಲ್ಲ. ನಮ್ಮ ಮನೇಲಿ ಎಷ್ಟು ಪೆಟ್ಸ್ ಇತ್ತು ಅದ್ರ ಬ್ರೀಡ್ ನೇಮ್ ನಾನು ಹೇಳಿದ್ದೀನಿ. ನೋ ಒಂದು ಗೊತ್ತು ಅನ್ಸುತ್ತೆ. ಇದು ಕಣ್ಣು ಬ್ಲೂ ಇರುತ್ತಲ್ಲ, ಹಸ್ಕಿ. ಜರ್ಮನ್ ಶೆಪರ್ಡ್ ಇತ್ತು ಒಂದು, ಹ್ಮ್. ಅಷ್ಟೇ ಗೊತ್ತು ನಂಗೆ. ಅದೊಂದೇ ಗೊತ್ತು ನನಗೆ. ಹೇಳು. ಈಗ ಅವಳು ಯೋಚನೆ ಮಾಡ್ತಾಳೆ. ಪೊಮೊರಿಯನ್ ಇತ್ತು, ಹೌದಾ? ಡೆನ್ ಇತ್ತು, ಜರ್ಮನ್ ಶೆಪರ್ಡ್ ಇತ್ತು, ಹಸ್ಕಿ. ಓಕೆ, ಪಾಯಿಂಟ್ಸ್ ಗೋಸ್ಟು ಸೌಜು ಒಂದಾದ್ರೂ ಹೇಳಿದಾಳೆ. ನಾನು ಹೇಳಿದೆ. ನಾನು ಹೇಳಿದೆ ಹಸ್ಕಿ, ನಾನು ಹೇಳಿದೆ. ಪೊಮೊರಿಯನ್ ಇತ್ತು ಅಂತ ಗೊತ್ತಿಲ್ವಾ ನಿನ್ಗೆ? ಹೆಸರು ಹೇಳಿದೀನಿ, ನಮ್ಮ ಮನೆ ಚಿಕ್ಕದಿತ್ತು ಅಂತೆಲ್ಲ. ಹೇಳಿ, ಶಾರ್ಟ್ ಟೈಮ್ ಮೆಮೊರಿ ಇಲ್ಲ. ನಾನು ಫೋನ್ ತಗೊಂಡೆ ಅಲ್ವಾ, ಡಿಗ್ರಿಲಿದ್ದಾಗ ನಾನು ಫೋನ್ ತಗೊಂಡೆ. ಯಾವಾಗ ತಗೊಂಡೆ ಅಂಡ್ ಆ ಬ್ರ್ಯಾಂಡ್, ಫೋನ್ದು ಬ್ರ್ಯಾಂಡ್? ನಿಶಾ. OnePlus ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ, ಥರ್ಡ್ ಇಯರ್ ಅಲ್ಲಿ ಇದ್ದಾಗ, ಫಸ್ಟ್ ಒಂದೇಳು. ಥರ್ಡ್ ಇಯರ್ ಅಲ್ಲಿ ಇದ್ದಾಗ OnePlus. ಸ್ಯಾಂಡಿ ಆನ್ಸರ್ ಮಾಡು ಸ್ಯಾಂಡಿ. ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಇವಾಗ ಕರೆಂಟ್ ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ? ಸ್ಯಾಂಡಿ ಹೇಳು ಸ್ಯಾಂಡಿ. 15K+. ಕರೆಕ್ಟಾಗಿ ಒಂದೇಳು. ಕರೆಕ್ಟಾ? 15K+ ಇದೆ. ಓಕೆ. ಕೇಳಿಸ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪಿಕ್ ಹಾಕಿದ್ದೀನಲ್ಲ, ಅದ್ರಲ್ಲಿ ಯಾವ ಕಲರ್ ಬಟ್ಟೆ ಹಾಕಿದ್ದೀನಿ? ಪಿಂಕ್. ಅದು ಸ್ವಲ್ಪ ಲೈಟ್ ಗ್ರೀನ್ ತರ
ಕರೆಕ್ಟಾ? ಓಕೆ ನಿಶಾ ನಿಮ್ಮ ಸರ್ ಪೀಚ್ ಕಲರ್. ಅದೇ ಲೈಟ್ ಸೌಜು ಪೀಚ್ ಅಂದ್ರೆ ಯಾವ ಕಲರ್? ನಾನೇ ಫೋಟೋ ತೆಗ್ದಿರ್ತಾನೆ, ಪೀಚ್ ಗ್ರೀನ್ ನಾನೇ ಡಿಪಿಗೆ ಹಾಕೊಟ್ಟಿರೋಳು. ಪೀಚ್ ಗ್ರೀನಾ? ಪೀಚ್ ಗ್ರೀನ್. ಮತ್ತೆ ಇವಳು ಪಿಂಕ್ ಅಂತ ಅವ್ಳು ನೋಡಿಲ್ಲ ಗೌನ್ ಹೇಳ್ತಿದ್ದೆ. ನಿಂದು ಯಾವ್ದು? ಪೀಚ್ ಗ್ರೀನ್, ಅದೇ ನಾವು ಕಾಲೇಜಲ್ಲಿ ತೆಗ್ದಿದ್ ಫೋಟೋ. ಟ್ರೆಡಿಷನಲ್ ನೋ ಪಿಂಕ್ ಅಂಡ್ ವೈಟ್ ಸ್ಯಾರಿ. ಮದಕ ಹೋಗಿ ಕುತ್ಕೊಳ್ಳಿ ಅಲ್ಲಿ. ಗುರು ನಾನು ತೋರ್ಸು ನಾನು ನಿಜ ನೋಡಿಲ್ಲ ತೋರ್ಸು. ಇದ್ದ ನಾನ್ ಚೇಂಜ್ ಮಾಡ್ಕೊಟ್ನಲ್ಲ, ಅದ್ಯಾವ್ದೆ? ಯೂಟ್ಯೂಬ್ ನೋಡಿದ್ದು ಅಷ್ಟು. ಗ್ರೀನ್ ಕಲರ್. ಯೂಟ್ಯೂಬ್ ಹೇಳಿದ್ಲು. ಹೋಗ್ಲಿ ಬಿಡ್ರಿ. ಪಿಂಕ್ ಅಂತ ಅಂದ್ವಿ. ಓಕೆ. ಪಿಂಕ್ ಬ್ಲೌಸ್ ಇಲ್ವಾ ಅಲ್ಲಿ? ನಮ್ಮ ಅದ್ಗೆ ನಾನು ತುಂಬಾ ಚೆನ್ನಾಗಿ ನೀವಿರ್ಬೇಕಿತ್ತು ಗೇಮ್ ಅಲ್ಲಿ. ಅಲ್ಲ ಗುರು, ಅಲ್ಲಿ ಪಿಂಕ್ ಬ್ಲೌಸ್ ಇದೆ ಅಲ್ವಾ? ನಾನು ಹೇಳಿದ್ದೀನಿ ತಾನೆ ಪಿಂಕು ಅಂತ. ನಾನು ಇನ್ನು ಆಫ್ ಕನ್ಸಿಡರ್. ಅದೇ ಆಫ್ ಕನ್ಸಿಡರ್ ಆಫ್ ಮಾರ್ಕ್ಸ್ ಕೊಡೋದಂಗು ಮದುಗೆ. ಆಯ್ತು ಆಯ್ತು, ಎಲ್ರು ವಿನ್ನು ಬಿಡ್ರ. ಇದ್ರಲ್ಲಿ ಯಾರು ಜಾಸ್ತಿ ಏನು ಗೊತ್ತಿಲ್ಲ, ನೀವೇ ಯಾರು ಜಾಸ್ತಿ ಆನ್ಸರ್ ಮಾಡಿದಾರೆ ಅಂತ ಕಮೆಂಟ್ ಮಾಡ್ಬಿಡಿ ಅಷ್ಟೇ. ನನ್ ಫ್ಯಾಕ್ಟ್ ನಾನು ತಿಳ್ಕೊಂಡಿರೋದು ನೀವೇ ನೋಡಿದ್ರಲ್ಲ. ಪೇಮೆಂಟ್ ಹಾಕ್ಬಿಡಿ. ಮಾಡ್ಬಿಡಿ. ಫೋನ್ ನಂಬರ್ ನಮ್ದು ಯಾರ್ದಾರು ಒಬ್ರದ್ದು ಹೇಳು. ಈಗ ಫೋನ್ ನಂಬರ್ ಒಬ್ರದ್ದು ಹೇಳು. ಹೂ ನೋಸ್ ಮೀ ಬೆಟರ್ ಅಂತ ಮಾಡ್ತಾ ಇರೋದು. ನೀವು ಅದನ್ನ ಬೇರೆ ಬ್ಲಾಗರ್ ಮಾಡಿ. ಓಕೆ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.